ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ರೇಷ್ಮೆ ಮಸಾಲ ಮಾಡ್ತಿದ್ದೇನೆ. ಇದು ರೆಸಿಪಿ ನನಗೆ ನೆಟ್ಟಿಂದ ಸಿಕ್ಕಿದ್ದು, ಸೊ ಅದನ್ನೊಮ್ಮೆ ಟ್ರೈ ಮಾಡುವಂತ ಆಯಿತು ನನಗೆ. ಸೊ ಮಾಡ್ತಿದ್ದೇನೆ. ತುಂಬಾ ಸಿಂಪಲ್ ಉಂಟು ರೆಸಿಪಿ, ತುಂಬಾ ಬೇಗನೆ ಆಗ್ತದೆ ಕೂಡ. ಮತ್ತೆ ಟೇಸ್ಟ್ ವೈಸ್ ನಿಮಗೆ ಹೇಗೆ ರೆಸ್ಟೋರೆಂಟ್ ಅಲ್ಲಿ ಸಿಗ್ತದಲ್ಲ ಹಾಗೆ ಇರ್ತದೆ. ತುಂಬಾ ಒಳ್ಳೇದು, ಕ್ರೀಮಿ ಆಗಿರ್ತದೆ. ನೋಡ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಚಿಕನ್ ರೇಷ್ಮೆ ಮಸಾಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ಕ್ರೀಮಿಯಾಗಿ ಒಳ್ಳೇದಾಗ್ತದೆ ತಿನ್ನಲಿಕ್ಕೆ ಚಪಾತಿ ಜೊತೆ ಎಲ್ಲ. ಈಗ ಒಂದು ಮಸಾಲ ಮಾಡುವ. ಫಸ್ಟಿಗೆ ಅದಕ್ಕೆ 1-2 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ, 4 ರೆಡ್ ಚಿಲ್ಲೀಸ್, ಡ್ರೈ ರೆಡ್ ಚಿಲ್ಲೀಸ್, ಮತ್ತು ಒಂದು ಚಿಕ್ಕ ಪೀಸ್ ಜೈಫಲನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ನಂತರ ಅದನ್ನು ಕೂಲ್ ಮಾಡಿ ಗ್ರೈಂಡ್ ಮಾಡಿ. ಈಗ ಒಂದು ಮ್ಯಾರಿನೇಷನ್ ಮಾಡಲಿಕ್ಕೆ ಉಂಟು. ನೆಕ್ಸ್ಟ್ ಸ್ಟೆಪ್, ಅದಕ್ಕೆ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್. ಈಗ ನಾವು ಮಸಾಲ ಮಾಡಿರ್ತೀವಲ್ಲ ಅದನ್ನು ಹಾಕಿ ಎಲ್ಲ, ಮತ್ತೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಕಪ್ಪಷ್ಟು ಕರ್ಡ್, ಮತ್ತೆ 4 ಗ್ರೀನ್ ಚಿಲ್ಲೀಸ್ ಮತ್ತೆ ಕೊತ್ತಂಬರಿಯನ್ನು ಚಾಪ್ ಮಾಡಿ ಹಾಕಿ. ಇದಕ್ಕೆ 1 ಟೀ ಸ್ಪೂನ್ ಕಸೂರಿ ಮೆಥಿಯನ್ನು ಹಾಕಬೇಕು, ಮತ್ತೆ ಒಂದು ಲೈಮನ್ನು ಹಿಂಡಿ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನೀವು 1 hour ಅಟ್ಲೀಸ್ಟ್ ಇಡಬೇಕು. ಟೈಮ್ ಇದ್ದರೆ ಜಾಸ್ತಿ ಕೂಡ ಇಟ್ಟರೆ ಒಳ್ಳೆ ಟೇಸ್ಟ್ ಆಗ್ತದೆ. ಈಗ ಒಂದು ಬಾಣಲೆಗೆ 4 ಟೀ ಸ್ಪೂನ್ ಆಯಿಲ್ ಹಾಕಿ, ಅದಕ್ಕೆ 3 ಪುಲಾವ್ ಎಲೆಯನ್ನು ಹಾಕಿ, ತೇಜ್ಪತ್ತ, ಇದಕ್ಕೆ 5 ಆನಿಯನನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕಿ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದರ ಸ್ಮೆಲ್ ಹೋಗ್ತದೆ ಅಷ್ಟುವರೆಗೆ ಫ್ರೈ ಮಾಡಿ. ನಂತರ ಮ್ಯಾರಿನೇಟೆಡ್ ಚಿಕನ್ ಉಂಟಲ್ಲ, ನಾವು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ ಮಾಡಿ. ಇದನ್ನು ಒಳ್ಳೆ ಬೇಯಬೇಕು ಚಿಕನ್, ಅಷ್ಟುವರೆಗೆ ಕುಕ್ ಮಾಡಿ. ಕವರ್ ಮಾಡಿ ಕುಕ್ ಮಾಡಿದ್ದು ಆಗ್ತದೆ, ಯಾಕೆಂದರೆ ಆಗ ನೀರು ಕೂಡ ಸ್ವಲ್ಪ ಬಿಡ್ತದಲ್ಲ. ಈಗ ನಾವು ನೀರು ಹಾಕೋದಿಲ್ಲ ಇದಕ್ಕೆ. ಈಗ ನೋಡಿ ಸ್ವಲ್ಪ ನೀರೆಲ್ಲ ಬಿಟ್ಟಿದೆ. ಇದಕ್ಕೀಗ ಒಂದು 15 ಕ್ಯಾಶ್ಯೂವನ್ನು ನೀರಿನಲ್ಲಿ ಸೋಕ್ ಮಾಡಿ, ನಂತರ ಅದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಿದ್ದೇನೆ ನಾನು. ಇದನ್ನೀಗ ಮಿಕ್ಸ್ ಮಾಡಿ 5 ನಿಮಿಷದಷ್ಟು ಕುಕ್ ಮಾಡಿ. ಇದನ್ನು ಒಂದು 5 ನಿಮಿಷ ಆದ ನಂತರ ಇದಕ್ಕೆ ಫ್ರೆಶ್ ಕ್ರೀಮ್ ಇದು ಪ್ಯಾಕೆಟ್ ಬರ್ತದಲ್ಲ, ಅದರದ್ದು ಹಾಫ್ ಅಷ್ಟು ಹಾಕ್ಬೇಕು ಇದಕ್ಕೆ. ನಂತರ ನೀರನ್ನು ಕೂಡ ಸೇರಿಸಿ. ಆ್ಯಕ್ಚುಲಿ ನೀರು ಸೇರಿಸಬೇಕು ಅಂತ ಇಲ್ಲ, ತಿಕ್ಕಿದ್ರೆ ಒಳ್ಳೆದಾಗ್ತದೆ. ಆದರೆ ನನಗೆ ಸ್ವಲ್ಪ ಗ್ರೇವಿ ಬೇಕಿತ್ತು, ಅದಕ್ಕೋಸ್ಕರ ನಾನು ನೀರು ಹಾಕಿದ್ದೇನೆ. ನಿಮ್ಮ ಇಷ್ಟ. ಈಗ ಒಂದು ತಡ್ಕ ಮಾಡಲಿಕ್ಕೆ ಉಂಟು. ಅದಕ್ಕೆ 2 ಟೀ ಸ್ಪೂನ್ ಆಯಿಲ್ಗೆ 1 ಜಿಂಜರ್ ಮತ್ತು 1 ಕ್ಯಾಪ್ಸಿಕಮ್ ಹೀಗೆ ಚಾಪ್ ಮಾಡಿ ಹಾಕಿ. ಜಿಂಜರ್ ಜೂಲಿಯನ್ಸ್ ಅನ್ನು ಹಾಕಿ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಇದನ್ನು ಫ್ರೈ ಮಾಡಿದ ನಂತರ ಇದನ್ನು ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡಿ 1-2-3 ನಿಮಿಷ ಕುಕ್ ಆಗಲಿ. ನೋಡಿ, ನಮ್ಮ ಗ್ರೇವಿ ರೆಡಿಯಾಗಿದೆ. ಇದು ನಾನು ತೆಳು ಮಾಡಿದ್ದು ಬೇಕು ಅಂತಲೇ, ನೀವು ಮಾಡಬೇಡಿ ಇಷ್ಟು ತೆಳು, ಸ್ವಲ್ಪ ದಪ್ಪ ಇದ್ರೆ ಒಳ್ಳೆಯದಾಗ್ತದೆ. ನಮ್ಮ ರೇಷ್ಮೆ ಮಸಾಲ ರೆಡಿ ಆಗಿದೆ. ಇದು ನೀವು ಚಪಾತಿ ಜೊತೆ, ಅನ್ನದ ಜೊತೆ, ರೋಟಿ ಜೊತೆ ತಿನ್ಬಹುದು. ರೆಸಿಪಿ ನೋಡಿದ್ರಲ್ವಾ ಎಷ್ಟು ಈಸಿ ಉಂಟು ಅಂತ. ಈವನ್ ಬ್ಯಾಚುಲರ್ಸ್ ಕೂಡ ಇದು ಮಾಡಬಹುದು. ಇದು ರೆಸಿಪಿ ಒಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ ನನಗೆ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.